ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಬಿಗಿಪಟ್ಟು ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆ. ಆಪ್ತರಾದ ಮಹದೇವಪ್ಪ ಮತ್ತು ವೆಂಕಟೇಶ್ ಅವರ ಹೆಸರು ಲಿಸ್ಟ್ನಲ್ಲಿ ಇಲ್ವಾ ಅಂತ. ಸಿಎಂ ಮತ್ತು ಮಾಜಿ ಸಿಎಂ ಪಟ್ಟಿಯಲ್ಲಿ ಜಮೀರ್ ಇದ್ದಾರಾ? ಇದೊಂದು ಪ್ರಶ್ನೆ ಇದೆ. ಸಿಎಂ ಮಾಜಿ ಸಿಎಂ ಇಬ್ಬರು ಸೇರಿ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಅದೊಂದು ಮಾನದಂಡದ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ರಲ್ಲ ರಾಹುಲ್ ಗಾಂಧಿ ಅವರು, ನೀವಿಬ್ರು ಸೇರಿ ಒಮ್ಮತಕ್ಕೆ ಬಂದು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಅಂತ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಢವಢವ ಇದೆ. ಯಾರ ಪರ ಯಾರು ಒಲವನ್ನು ತೋರಿಸಿದ್ದಾರೆ, ಯಾರು ಮೇಲ್ನೋಟಕ್ಕೆ ಮಾತ್ರ ಬ್ಯಾಟ್ ಮಾಡುವ ಸೂಚನೆಯನ್ನು ಕೊಟ್ಟು ಯಾರು ಹೇಳ್ತಾ ಇಲ್ಲ, ಇದು ಇಂಟ್ರೆಸ್ಟಿಂಗ್. ಇನ್ನೊಂದು ಸಿದ್ದರಾಮಯ್ಯ ಅವರು ಫೋಕಲ್ ಪಾಯಿಂಟ್, ಅವರು ಇಡೀ ಚರ್ಚೆಯ ಫೋಕಲ್ ಪಾಯಿಂಟು. ತಮ್ಮ ಕಬಂದ ಬಾಹು ಸಿದ್ದರಾಮಯ್ಯ ಅವರು ಸಂಪುಟ ವಿಸ್ತರಣೆಯಲ್ಲೂ ಕೂಡ ಹೇಗೆ ವಿಸ್ತರಿಸ್ತಾರೆ ಅನ್ನೋದು ಕುತೂಹಲ ಇತ್ತು. ಇಬ್ಬರ ಹೆಸರುಗಳಿಗಷ್ಟೇ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಪ್ತರೆಲ್ಲರ ಹೆಸರನ್ನ ಪ್ರಸ್ತಾಪಿಸೋದಕ್ಕೆ ಸಿದ್ದರಾಮಯ್ಯ ಅವರು ಒಲವು ತೋರಿಲ್ಲ, ಇದು ಈಗ ಸಿಗ್ತಾ ಇರೋ ಮಾಹಿತಿ. ರಾಹುಲ್ ಗಾಂಧಿ ಮುಂದೆ ರಿಪೋರ್ಟ್ ಇರುತ್ತೆ, ಅವರೇ ಫೈನಲ್ ಮಾಡ್ತಾರೆ ಅಂತೆಲ್ಲ ಏನೋ ಯಾರ್ಯಾರು ಲಾಬಿ ಮಾಡೋದಕ್ಕೆ ಬಂದಿದ್ರು ಅವರೆಲ್ಲರಿಗೂ ಸೂಕ್ಷ್ಮವಾಗಿ ಹೇಳ್ತಿದ್ದಾರಂತೆ ಸಿದ್ದರಾಮಯ್ಯ ಅವರು. ಗೊತ್ತಿಲ್ಲ, ಹಾಗಾದ್ರೆ ಸಿದ್ದರಾಮಯ್ಯ ಅವರ ನಿಲುವು ಅವರ ಆಪ್ತರಿಗೆ ಶಾಕ್ ತರುತ್ತಾ ಅನ್ನೋದು ಕುತೂಹಲ. ಯಾರಿಗಿದು ವರವಾಗ್ಬೋದು? ಸಿದ್ದರಾಮಯ್ಯ ಅವರು ನ್ಯೂಟ್ರಲ್ ಆಗಿ ಉಳಿಯುವಂತಹ ಒಂದು ಉದ್ದೇಶ ಯಾರಿಗೆ ವರವಾಗಬಹುದು ಅನ್ನೋದು ಕೂಡ ಕುತೂಹಲ ಇದೆ. ನಿನ್ನೆ ಅಷ್ಟೇ ರಾಜಕೀಯ ನಿವೃತ್ತಿಯನ್ನು ಬೇರೆ ಘೋಷಣೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಮೆತ್ತಗಾಗಿದ್ದು ಯಾಕೆ ಸಿದ್ದರಾಮಯ್ಯ ಅವರು ಅಂತ, ಪಟ್ಟು ಹಿಡಿಬಹುದು, ಪುಷ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಇದ್ದಕ್ಕಿದ್ದ ಹಾಗೆ ಮೆತ್ತಗಾಗಿದ್ದಾರೆ. ನಿನ್ನೆ ಬೇರೆ ರಾಜಕೀಯ ನಿವೃತ್ತಿಯ ಮಾತುಗಳು. ಸೊ ಒಂದಕ್ಕೊಂದು ಲಿಂಕ್ ಇದೆಯಾ? ನಿನ್ನೆ ರಾಜಕೀಯ ನಿವೃತ್ತಿ ಮಾತನಾಡಿದ್ರು ಕೂಡ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂತೀನಿ ಅಂತ ಹೇಳಿದ್ರೆ ಹೊರತು ಆಕ್ಟಿವ್ ಪಾಲಿಟಿಕ್ಸ್ನೇನು ಅವರು ಹೊರಗಡೆ ಹೋಗಲ್ಲ ಮತ್ತು ರಾಜಕಾರಣದಲ್ಲಿ ಆ ರೀತಿ ಆಗಲಿಕ್ಕೆ ಸಾಧ್ಯನೂ ಇಲ್ಲ ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ಗೆ. ಆದರೆ ಅದೇ ರೀತಿಯಲ್ಲಿ ಇನ್ನು ಸಚಿವ ಸಂಪುಟದ ವಿಚಾರಕ್ಕೆ ಬರೋದಾದರೆ ಹಿಂದೆ ಅವರು ಬಹುತೇಕ ಅಂದರೆ 2013ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗಲಿಂದಲೂ ಕೂಡ ಅವ್ರು ಹೇಳಿದ್ದೆ ಅಲ್ಟಿಮೇಟ್ ಆಗಿ ನಡೀತಾ ಇತ್ತು. 2023ರಲ್ಲಿ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಮೊದಲ ಸಚಿವ ಸಂಪುಟ ಅವ್ರು ಹೇಳಿದಂತೆ ಸಂಪೂರ್ಣವಾಗಿ ನಡೆದಿತ್ತು. ಈಗ ಸಿಎಂ ಬದಲಾವಣೆಯ ನಂತರದಲ್ಲಿ ಸಹಜವಾಗಿ ಈಗಿನ ಸಿಎಂ ಅವರಿಗೆ ಒಂದಷ್ಟು ಆದ್ಯತೆಗಳು ಹೆಚ್ಚು ಸಿಗಬಹುದು. ಹಿಂದೆ ಏನು ನಡೆದಿತ್ತು ಅನ್ನೋದು ಕೂಡ ಸಿದ್ದರಾಮಯ್ಯ ಅವರಿಗೂ ಗೊತ್ತಿರುವಂಥದ್ದು. ಇನ್ನು ಆಪ್ತ ವಲಯದ ವಿಚಾರಕ್ಕೆ ಬರೋದಾದರೆ ಕಳೆದ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಒಂದು ಲಿಮಿಟೆಡ್ ಆಗಿ ಒಂದು ತಮ್ಮ ಆಪ್ತ ವಲಯವನ್ನು ಒಳತರುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ಕೈ ಬಿಡ್ತಾರೆ ಅಂತ ಹೇಳೋ ಚಾನ್ಸಸ್ ಇಲ್ಲ. ಆದರೆ ತೀರಾ ಲಾಬಿ ಮಾಡಿ ಇನ್ಯಾವುದೋ ಹೆಸರುಗಳನ್ನು ಹಾಕಿ ಹೈಕಮಾಂಡ್ ಮುಂದೆ ಆರ್ಗ್ಯೂ ಮಾಡುವಂಥದ್ದು ಇಲ್ಲ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರ್ಬೋದು. ಜೊತೆಗೆ ರಾಹುಲ್ ಗಾಂಧಿ ಅವರು ಈ ಸರಿ ಬೇರೆಯದೇ ಫಾರ್ಮುಲಾ ಮಾಡ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಎಷ್ಟು ಹೆಸರುಗಳನ್ನ ಹೇಗೆಲ್ಲ ಪುಷ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಆದರೆ ಅಲ್ಲೂ ಕೂಡ ಅದು ಟ್ಯಾಲಿ ಆಗಬೇಕು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಸಿದ್ದರಾಮಯ್ಯ ಆಪ್ತ ವಲಯದ ಎಲ್ಲ ಹೆಸರುಗಳು ಕೂಡ ಅಲ್ಲಿ ಟ್ಯಾಲಿ ಆಗುತ್ತಾ ಇಲ್ವ ಅನ್ನೋದು ಕೂಡ ಪ್ರಶ್ನೆ. ಟ್ಯಾಲಿ ಆಗದೇ ಇದ್ರೆ ಸಹಜವಾಗಿ ಸುಮ್ಮನೆ ಒತ್ತಡ ತರೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಬಹುಶಃ ಮಾಜಿ ಮುಖ್ಯಮಂತ್ರಿಗಳ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ಹಾಗೆ ಆಪ್ತ ವಲಯದ ಒಂದಷ್ಟು ಹೆಸರುಗಳನ್ನಂತೂ ಅವ್ರು ಪುಷ್ ಮಾಡ್ಬೋದು. ಆದರೆ ಅವ್ರು ಅಂದುಕೊಂಡಂತ ಮಟ್ಟಿಗಿನ ಆಪ್ತ ವಲಯ ಏನಿತ್ತು ನಂದು ಹೇಳ್ಬೋದು ಅನ್ನುವಂಥ ಲೆಕ್ಕಾಚಾರಗಳೇನಿದೆ, ಆ ರೀತಿಯ ಒಂದು ಲಾಬಿಗೆ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಲಿಕ್ಕಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಕೈಲೂ ಒಂದು ರಿಪೋರ್ಟ್ ಕಾರ್ಡ್ ಇರೋದ್ರಿಂದ ಅದಕ್ಕೂ ಇದಕ್ಕೂ ಟ್ಯಾಲಿ ಆಗಬೇಕಾಗಿರೋದ್ರಿಂದ ಅನಗತ್ಯವಾಗಿ ಹೆಸರುಗಳನ್ನ ಹೇಳ್ಕೊಂಡು ಹೋದಾಗ ಅದಕ್ಕೊಂದು ವೇಟೇಜ್ ಇರಲ್ಲ ಅನ್ನೋ ಕಾರಣಕ್ಕಾಗಿ ಬಹುಶಃ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸಿದ್ದರಾಮಯ್ಯ ಅವರು ಮೆತ್ತಗಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋ ಮಾತು. ಬಟ್ ಇದೆಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಆಕ್ಚುಯಲ್ ಆಗಿ ಮೆತ್ತಗಾಗಿದ್ದಾರೆ ಅಥವಾ ಮೆತ್ತಗಾಗಿರುವಂತೆ ಪಾಶ್ಚರ್ ಮಾತ್ರ ಕಾಣಿಸ್ತಾ ಇದೆಯಾ ನೋಡಬೇಕು.